ಹೆಣ್ಣು ಮಕ್ಕಳು ಇಷ್ಟಪಡುವಂತಹ ಬಂಗಾರ ಏನಿದೆ ದಿನದಿಂದ ದಿನಕ್ಕೆ ಆ ಪ್ರೈಸ್ ಕೇಳ್ತಾ ಇದ್ರೆ ರೇಟ್ಗಳು ನೋಡ್ತಾ ಇದ್ರೆ ತಲೆ ಗರ್ರ ಅನ್ನತ್ತೆ. ಚಿನ್ನಾಭರಣ ಖರೀದಿ ಮಾಡೋದಕ್ಕೆ ಇವತ್ತೇ ಪ್ಲಾನ್ ಮಾಡಿ 10 ಗ್ರಾಂ ಚಿನ್ನ 3 ಲಕ್ಷ ರೂಪಾಯಿ ತಲುಪಿದ್ರು ಕೂಡ ಆಶ್ಚರ್ಯ ಇಲ್ಲ. ದಿನೇ ದಿನೇ ಗಗನಕ್ಕೇರ್ತಾ ಇದೆ ಚಿನ್ನ ಬೆಳ್ಳಿಯ ದರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಖರೀದಿಗೆ ಭಾರಿ ಪೈಪೋಟಿ ಇದೆ. ರಿಸರ್ವ್ ಗೋಲ್ಡ್ ಫಂಡ್ ಅನ್ನ ಏರಿಸೋದಕ್ಕೆ ಹಲವು ದೇಶಗಳು ಮುಂದಾಗ್ತಾ ಇದೆ. 150 ಟನ್ ಚಿನ್ನ ಖರೀದಿಗೆ ಪೋಲೆಂಡ್ ಸೆಂಟ್ರಲ್ ಬ್ಯಾಂಕ್ ಮುಂದಾಗಿದೆ. ತನ್ನ 700 ಟನ್ ಗರಿಷ್ಠ ಚಿನ್ನ ಸಂಗ್ರಹ ಮಿತಿ ಏರಿಕೆ ಮಾಡಿದೆ ಪೋಲೆಂಡ್. ದೀರ್ಘಕಾಲೀನ ಹಣಕಾಸು ಸುಭದ್ರತೆ ದೃಷ್ಟಿಯಿಂದ ಕ್ರಮ ಕೈಗೊಂಡಿದೆ ಪೋಲೆಂಡ್. ರಷ್ಯಾ ಮತ್ತು ಚೀನಾ ದೇಶದಿಂದಲೂ ಕೂಡ ಭಾರಿ ಪ್ರಮಾಣದ ಚಿನ್ನ ಖರೀದಿ ಮಾಡೋದಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ಉಕ್ರೇನ್ ರಷ್ಯಾ ಯುದ್ಧದ ಬಳಿಕ ಭಾರಿ ಏರಿಕೆ ಕಂಡಿದೆ ಚಿನ್ನದ ಬೆಲೆ. ಚಿನ್ನ ಖರೀದಿ ಮಾಡೋದಕ್ಕೆ ನಿರ್ಲಕ್ಷ್ಯ ತೋರಬೇಡಿ. ಯಾಕಂತಂದ್ರೆ ಆ ಥರ ಏನಾರ ಪ್ಲಾನಿಂಗ್ ಇದ್ರೆ ಇವತ್ತೇ ಮಾಡ್ಕೊಳ್ಳಿ. 10 ಗ್ರಾಂ ಚಿನ್ನ 3 ಲಕ್ಷ ರೂಪಾಯಿ ಆಸ್ಪಾಸಿಗೆ ಹೋದ್ರೂ ಕೂಡ ಯಾವುದೇ ರೀತಿಯಾದಂಥ ಅಚ್ಚರಿ ಇಲ್ಲ. ಈಗ ಆಲ್ರೆಡಿ ರೇಟ್ಗಳು ನೀವು ಮಾತಾಡ್ಸಂಗೆ ಇಲ್ಲ ಬಿಡಿ. ಚಿನ್ನ ತಗೊಳ್ಳೋದು ಒಂದು ರೀತಿ ಕನಸಿನ ಮಾತು. 8,000 9,000 ಈಗ 10,000 ಆಗಿ 12-13 ಸಾವಿರದವರೆಗೂ ಬಂದು ನಿಂತಿದೆ. ಅದರಲ್ಲಿ ಬೆಳ್ಳಿ ತಗೊಳ್ಳೋಣಪ್ಪ ಬೆಳ್ಳಿ ಕಡೆ ಅಂತ ಹೋದರೆ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದು. ಈಗ ಮತ್ತೊಂದಷ್ಟು ವಿಚಾರಗಳಿಗೇನು ಗೊತ್ತಾಗ್ತಾ ಇದೆಯಲ್ಲ, ಇದರಿಂದಾಗಿ ಯಾರಾದರೂ ಚಿನ್ನ ತಗೊಳ್ಬೇಕು ಅಥವಾ ಬೆಳ್ಳಿ ತಗೊಳ್ಬೇಕು ಅಂತ ಅಂದರೆ ಬಹುಶಃ ಇವತ್ತೇ ಪ್ಲಾನ್ ಮಾಡ್ಕೊಂಡ್ರೆ ಉತ್ತಮ. 10 ಗ್ರಾಮ್ಗೆ 3 ಲಕ್ಷ ಅಂತ ಅಂದರೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲಿ ಹೇಳಿ ಕೇಳಿ ಮಿಡಲ್ ಕ್ಲಾಸ್ ಅವರು ಇರ್ತಾರಲ್ಲ ಅವರಿಗಂತೂ ದೊಡ್ಡ ಮಟ್ಟದ ಒಂಥರ ಕಷ್ಟ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈಗ ಆಲ್ರೆಡಿ ಚಿನ್ನ ಬೆಳ್ಳಿ ಯಾವುದೋ ರೇಟ್ಗಳು ನೋಡ್ತಾ ಇದ್ರೆ ತಲೆ ಗರ್ರ ಅನ್ನತ್ತೆ. ಆಮೇಲೆ ಖರೀದಿ ಮಾಡೋದಕ್ಕೂ ಕೂಡ ಒಂದು ರೀತಿ ಭಯ ಆಗುತ್ತೆ. ಅದರಲ್ಲೂ ಈಗ 10 ಗ್ರಾಮ್ಗೆ 3 ಲಕ್ಷ ಹತ್ರ ಆಗುತ್ತೆ ಅಂತಂದ್ರೆ ಇನ್ನ ಎಷ್ಟು ಜಾಸ್ತಿ ಆಗ್ಬೋದು, ಏನ್ ಕತೆ ಅಂತ? ಪ್ರಭು, ಸದ್ಯ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ಏನಾಗಿದೆ, ಪ್ರತಿಯೊಂದು ದೇಶವೂ ಕೂಡ ತನ್ನಲ್ಲಿರುವ ಚಿನ್ನದ ಸಂಗ್ರಹವನ್ನು ಗೋಲ್ಡ್ ರಿಸರ್ವ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮುಂದಾಗ್ತಿದ್ದಾವೆ. ಅದರಲ್ಲೂ ಪೋಲೆಂಡ್ ಇವಾಗ ಮೊದಲನೇದಾಗಿ ಮುಂದೆ ಬಂದಿದೆ. ತನ್ನ ಗೋಲ್ಡ್ ರಿಸರ್ವ್ನ ಮಿತಿ, ಗರಿಷ್ಠ ಮಿತಿ 700 ಟನ್ ಅಂತ ಇಟ್ಕೊಂಡಿತ್ತು. ಈಗ ಆ ಮಿತಿಯನ್ನು 150 ಟನ್ ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಪೋಲೆಂಡ್ ತೀರ್ಮಾನ ಮಾಡಿದೆ. ಜೊತೆಯಲ್ಲೇ ರಷ್ಯಾ ಮತ್ತು ಚೀನಾ ಕೂಡ ಇದೇ ರೀತಿಯಾದಂಥ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಇದೆ. ಸದ್ಯದ ಮಟ್ಟಿಗೆ ವಿಶ್ವದಲ್ಲಿ ಗೋಲ್ಡ್ ರಿಸರ್ವ್ ಅತಿ ಹೆಚ್ಚು ಇರೋದು ಅಮೆರಿಕ ಬಳಿ. 3,000 ಟನ್ಗೂ ಅತಿ ಹೆಚ್ಚು ಚಿನ್ನ ಅಮೆರಿಕ ಬಳಿ ಇದೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಳಿ ಇದೆ. ನಂತರದ ಸ್ಥಾನದಲ್ಲಿ ಚೀನಾ ಬರುತ್ತೆ. ಚೀನಾ ದೇಶದಲ್ಲಿರುವಂಥ ಗೋಲ್ಡ್ ರಿಸರ್ವ್ ಕೂಡ ಸರಿಸುಮಾರು 1,800 ಟನ್ಗಿಂತನೂ ಜಾಸ್ತಿ ಇದೆ. ಆ ನಂತರದ ಸ್ಥಾನದಲ್ಲಿ ಜಪಾನ್ ದೇಶ ಇದೆ. ಜಪಾನ್ ದೇಶದಲ್ಲಿರುವಂಥ ಚಿನ್ನದ ಸಂಗ್ರಹ 1,000 ಟನ್ ಆಸ್ಪಾಸ್ಗೆ ಬಂದು ನಿಲ್ಲುತ್ತೆ. ಇನ್ನು ಭಾರತ 4ನೇ ಸ್ಥಾನದಲ್ಲಿದೆ. ಭಾರತದ ಬಳಿ ಸದ್ಯದ ಮಟ್ಟಿಗೆ 8,800 ಟನ್ ಚಿನ್ನದ ಸಂಗ್ರಹ ಇದೆ. ಭಾರತದ ಚಿನ್ನದ ಸಂಗ್ರಹ ಏನಿದೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಕೊಳ್ಳುತ್ತೆ. ನಮ್ಮಲ್ಲಿ ಏನು ನಮ್ಮ ಕೈಯಲ್ಲಿ ನೋಟ್ ಇರುತ್ತೆ, ನಮ್ಮ ಏನು ದುಡ್ಡಿನ ಚಲಾವಣೆ ಮಾಡ್ತೀವಿ, ಆ ಪ್ರತಿಯೊಂದು ರೂಪಾಯಿಗೂ ಚಿನ್ನವೇ ಆಧಾರ. ಆ ಚಿನ್ನವನ್ನು ಆಧಾರವಾಗಿ ಇಟ್ಕೊಂಡು ನಾವು ಹಣಕಾಸಿನ ವ್ಯವಹಾರ ಮಾಡೋದು. ಇದೀಗ ಪೋಲೆಂಡ್ ದೇಶ ಚಿನ್ನವನ್ನು ಹೆಚ್ಚಾಗಿ ತನ್ನ ಸಂಗ್ರಹಕ್ಕೆ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿರೋದು. ಮತ್ತು ಪೋಲೆಂಡ್ ಆದಿಯನ್ನೇ ಇದೀಗ ರಷ್ಯಾ ಮತ್ತು ಚೀನಾ ಕೂಡ ತುಳಿಯೋಕ್ಕೆ ಮುಂದಾಗಿರೋದು ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಒಂದು ಬೇಡಿಕೆ ಹೆಚ್ಚಾಗುತ್ತೆ. ಯಾಕಂದರೆ ಚಿನ್ನದ ಏನು ಅದಿರಿನ ಉತ್ಪಾದನೆ ಏನಿದೆ ಅದು ಭಾಳ ಕಡಿಮೆ ಇದೆ. ಭೂಮಿಯಲ್ಲಿ ಅತ್ಯಂತ ಅಮೂಲ್ಯವಾಗಿ ಸಿಗುವಂಥ ಒಂದು ಲೋಹವೇ ಚಿನ್ನ. ಹಾಗಾಗಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕೂಡ ಗಣನೀಯ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ಈಗಾಗಲೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದ ನಂತರ ಚಿನ್ನದ ಬೆಲೆಯಲ್ಲಿ ಸುಮಾರು 40% ಹೆಚ್ಚಾಗಿದೆ. ಈ ಒಂದು 40% ಚಿನ್ನದ ದರ ಏರಿಕೆಯಿಂದಾಗಿ ಹಲವು ದೇಶಗಳು ಈಗಾಗಲೇ ತನ್ನ ಸಂಗ್ರಹದಲ್ಲಿರುವ ಚಿನ್ನದ ಮೌಲ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಚಿನ್ನದ ಬೇಡಿಕೆ ಹೆಚ್ಚಾದಂತೆ ಸಹಜವಾಗಿ ಬೆಲೆ ಕೂಡ ಹೆಚ್ಚಾಗುತ್ತೆ. ಬೆಲೆ ಹೆಚ್ಚಾದಂತೆ ಭಾರತೀಯರು, ಅದರಲ್ಲೂ ಅತ್ಯಂತ ಆಭರಣ ಪ್ರಿಯರಾಗಿರುವಂಥ ಭಾರತೀಯರು 10 ಗ್ರಾಮ್ ಚಿನ್ನದ ದರ ಸುಮಾರು 3 ಲಕ್ಷಕ್ಕಾದರೂ ಏರಿಕೆ ಆಗ್ಬಿಡ್ಬೋದಾ ಅನ್ನೋ ಭೀತಿ ಕೂಡ ಶುರುವಾಗಿದೆ. ಆಗಿನ ಮಾತ್ರಕ್ಕೆ ಜನ ಈಗಲೇ ಭಯಪಡಬೇಕಾಗಿಲ್ಲ. ಈಗ ಸದ್ಯದ ಮಟ್ಟಿಗೆ 1,50,000 ಆಸ್ಪಾಸ್ನಲ್ಲಿದೆ 10 ಗ್ರಾಮ್ ಚಿನ್ನದ ದರ. ಮುಂದಿನ ದಿನಗಳಲ್ಲಿ ಸುಮಾರು 2 ರಿಂದ 3 ವರ್ಷಗಳ ಒಳಗೆ ಏನಾದರೂ 3 ಲಕ್ಷದ ಗಡಿ ದಾಟಬಹುದಾ ಅನ್ನೋ ಆತಂಕ ಕೂಡ ಇದೆ.
ಹಾಗೆ ನೋಡಿದ್ರೆ ಭಾರತದ ಏನು ರಿಸರ್ವ್ ಬ್ಯಾಂಕ್ ಬಳಿ ಇದೆ ಚಿನ್ನದ ಸಂಗ್ರಹ, ಅದು 8,800 ಟನ್. ಇನ್ನು ಭಾರತೀಯರ ಮನೆಗಳಲ್ಲಿ ಅಂದರೆ ಡೊಮೆಸ್ಟಿಕ್ ಯೂಸ್ಗೆ ಏನಿದೆ ಚಿನ್ನ, ಅದು ಇನ್ನೂ ಭಾರಿ ಪ್ರಮಾಣದಲ್ಲಿದೆ. ಆದರೆ ಅದನ್ನು ಇದು ಚಿನ್ನದ ಸಂಗ್ರಹದ ಒಂದು ಕೌಂಟ್ಗೆ ಇಡೋದಕ್ಕಾಗೋದಿಲ್ಲ. ಹಾಗಾಗಿ ಭಾರತದ ಚಿನ್ನ ಸಂಗ್ರಹ ಏನಿದೆ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳ ಚಿನ್ನ ಸಂಗ್ರಹ ಏನಾದರೂ ಹೆಚ್ಚಾದರೆ ಭಾರತ ಕೂಡ ಅನಿವಾರ್ಯವಾಗಿ ತನ್ನ ಚಿನ್ನದ ಸಂಗ್ರಹವನ್ನು ಹೆಚ್ಚು ಮಾಡ್ಕೊಳ್ಬೇಕಂತ ಪರಿಸ್ಥಿತಿ ಎದುರಾಗ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.